जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತವನ್ನು ಮಾಡುತ್ತಾ ಇಂದಿನ 10 ಅಕ್ಟೋಬರ್ ಶ್ರೀ ಮಹಾರಾಜರ ಪ್ರವಚನ, ರಾಮನಿಟ್ಟಿದ್ದರಲ್ಲಿ ಸಮಾಧಾನ, ಇದೇ ನಿಜವಾದ ಭಕ್ತನ ಲಕ್ಷಣ. ರಾಮನ ಇಟ್ಟಿದ್ರಲ್ಲಿ ಸಮಾಧಾನ, ಇದೇ ನಿಜವಾದ ಭಕ್ತನ ಲಕ್ಷಣ. ಟೈಟಲ್ ಏನು ಹೇಳುತ್ತಪ್ಪ? ರಾಮ ನಮಗೆ ಯಾವ ಪರಿಸ್ಥಿತಿಯಲ್ಲಿ ಇಟ್ಟಿರ್ತಾನೋ ಅದರಲ್ಲಿ ಯಾರಿಗೆ ಶಾಂತಿ ಸಮಾಧಾನ ಇರುತ್ತದೆಯೋ ಅದೇ ನಿಜವಾದ ಭಕ್ತನ ಲಕ್ಷಣವಾಗಿರುತ್ತದೆ. ಭಕ್ತನ ಲಕ್ಷಣ ಏನ್ರಿ ಅಂದರೆ ಫಸ್ಟ್ ಪ್ರೀ ರಿಕ್ವಿಸಿಟ್ ಇದು. ಏನಪ್ಪ ಅಂದರೆ ಅವನಿಗೆ ಸಮಾಧಾನ. ಯಾವುದೇ ಪರಿಸ್ಥಿತಿ ಇರಲಿ, ಈ ಪರಿಸ್ಥಿತಿಯನ್ನು ಪರಮಾತ್ಮನೇ ನನಗೆ ಒಟ್ಟಿದ್ದಾನೆ, ಇದರಿಂದ ಪಾರು ಅವನೇ ಕರ್ಕೊಂಡು ಹೋಗ್ತಾನೆ ಅನ್ನೋ ದೃಢವಾದ ನಂಬಿಕೆ ತನ್ನ ಸದ್ಗುರು ಮೇಲೆ ಯಾರಿಗಿರುತ್ತೋ ಅಂಥವನೇ ಭಕ್ತ ಅನ್ನಿಸ್ಕೊಳ್ಳೋಕ್ಕೆ ಯೋಗ್ಯನು. ನಿಜವಾದ ಭಕ್ತನ ಲಕ್ಷಣ. ಭಕ್ತ ಅಂದರೆ ಯಾರ ಮನಸ್ಸು ವಿಚಲಿತ ಆಗುವುದಿಲ್ಲೋ ಅವನು ಭಕ್ತ. ಪ್ರತಿಯೊಂದು ಮಾತಿಗೂ ನಮ್ಮ ಮನಸ್ಸು ವಿಚಲಿತ ಆಗ್ತಾ ಇದೆ ಅಂದರೆ ನಾವಿನ್ನೂ ಒಂದು ಮೆಟ್ಟಲು ಹತ್ತೇ ಇಲ್ಲ, ಭಕ್ತಿನಲ್ಲಿ ಮೆಟ್ಟಲೇ ಹತ್ತಿಲ್ಲ. ಯಾಕೆಂದರೆ ಭಕ್ತಿ ಏನಂತಾರಪ್ಪ, ಭಕ್ತಿ ತೋರಿಸುವುದಂಥದ್ದಲ್ಲ, ಹೊರಗಡೆ ತೋರಿಸುವುದಂಥದ್ದಲ್ಲ. ಭಕ್ತಿ ಈ ಪ್ರಗತಿಯು ಹೊರಗೆ ಕಾಣುವುದಂತಾಗಿರುವುದಿಲ್ಲ. ಭಗವಂತನ ಪ್ರಾಪ್ತಿಗೆ ಹೋಗೋ ಮಾರ್ಗದಲ್ಲಿ ಇದೆಲ್ಲವೂ ಆಂತರಿಕ ಪ್ರಯಾಣ. ಇಲ್ಲಿ ಬಾಹ್ಯ ಪ್ರಯಾಣಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಸಗುಣದಿಂದ ನಿರ್ಗುಣಕ್ಕೆ ಹೋಗುವುದು ಇವೆಲ್ಲ ಸಾಧನೆ ಏನಿದೆ ಬಾಹ್ಯ ಉಪಕರಣಗಳು. ಜಪ ತಪ ಅನುಷ್ಠಾನಗಳು, ನಾಮಸ್ಮರಣೆ ಮಾಡೋದು, ಮತ್ತು ಹೋಮ ಹವನಾದಿಗಳನ್ನು ಮಾಡೋದು, ಯಜ್ಞ ಮಾಡೋದು, ಪಾಠಾಂತರ ಮಾಡೋದು, ಗ್ರಂಥವಾಚನ ಮಾಡೋದು, ಇವೆಲ್ಲವೂ ಬಾಹ್ಯ ಉಪಕರಣಗಳು. ಎದಕ್ಕೆ? ನಮ್ಮ ಜರ್ನಿ ಹೊರಗಿಂದ ಒಳಗೆ ತನಕ, ಸ್ಥೂಲದಿಂದ ಸೂಕ್ಷ್ಮದ ಕಡೆ ಹೋಗುವ ಜರ್ನಿ ಇದು. ಹಾಗಾಗಿ ಇದು ಹೊರಗಡೆ ತೋರಿಸುವಂಥದ್ದಂತಲ್ಲ. ನಾನು ಒಂದು ಟ್ಯಾಗ್ ಹಾಕ್ಕೊಂಡು ನಾನು ಭಕ್ತ ಇದ್ದೀನಿ ಅಂತ ನಾನೇ ಹೇಳ್ಕೊಂಡು ಓಡಾಡುವಂಥದ್ದಲ್ಲ, ಅಥವಾ ನಾನು ಯಾರಿಗಾರು ಏನಾದ್ರು ಕೊಟ್ಟಿದ್ದೀನಿ ಅಂತ ತೋರಿಸುವುದಂತಲ್ಲ. ಇದು ಕಾಣುವುದಂಥದ್ದು ಆಗಿರುವುದಿಲ್ಲ. ಅದಕ್ಕೆ ಮಹಾರಾಜರು ಏನು ಹೇಳ್ತಾರಪ್ಪ, ಅದನ್ನು ನಾವು ಶ್ರವಣ ಚಿಂತನ ಮಾಡಿ ನಮ್ಮ ಜೀವನದಲ್ಲಿ ಅದು ಕರಗತ ಆಗಬೇಕು ಅಂದರೆ ಗುರು ಆಜ್ಞೆ ಪ್ರಮಾಣ, ಗುರು ಕೊಟ್ಟಿದ್ದ ಸಾಧನೆಯನ್ನು, ಗುರು ಕೊಟ್ಟಿದ್ದ ಶಬ್ದಗಳನ್ನು ಶಿರೋಧಾರವಾಗಿಟ್ಟುಕೊಂಡು ನಾವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯು ಹ್ಯಾವ್ ಟು ಇಂಪ್ಲಿಮೆಂಟ್ ಆ್ಯಂಡ್ ಇಟ್ ಶುಡ್ ಬಿ ರಿಫ್ಲೆಕ್ಟೆಡ್ ಇನ್ ಯುವರ್ ಆ್ಯಕ್ಷನ್ಸಲ್ಲಿ ರಿಫ್ಲೆಕ್ಟ್ ಆಗ್ತಿಲ್ಲ, ಸುಮ್ಮನೆ ಅದು ಕೋರ್ಡಾ ವೇದಾಂತ ಆಗೋಗುತ್ತೆ. ಅವಾಗ ಸುಮ್ಮನೆ ನನಗೂ ಗೊತ್ತು ಅಂತ ಹಾಗೆ ಆಗಬಾರದು. ಇವತ್ತು ಓವಿ ರೂಪದಲ್ಲಿದೆ. ಇರಬಾರದು ಯಾವುದೇ ಜ್ಞಾನ, ಸದಾ ಮಾಡಬೇಕೆಂದು ಅನಿಸಬೇಕು ನಾಮಸ್ಮರಣ. ಇರಬಾರದು ಯಾವುದೇ ಜ್ಞಾನ, ಲೌಕಿಕ ಜ್ಞಾನನೂ ಬೇಡ, ಪಾರಮಾರ್ಥಿಕ ಜ್ಞಾನನೂ ಬೇಡ. ನನಗೆ ಇದು ಗೊತ್ತಿದೆ, ಅದು ಗೊತ್ತಿದೆ, ಏನು ಗೊತ್ತಿದೆ? ಒಂದೇ ಒಂದು ಮಾತು, ಏನು? ನನ್ನ ಸದ್ಗುರುನಾಥ, ನನ್ನ ರಕ್ಷಕ, ನನ್ನ ಪಾಲನಹಾರ, ನನ್ನನ್ನು ಕಾಪಾಡೋನು, ನನ್ನನ್ನು ಸಂರಕ್ಷಿಸೋನು, ಪಾಹಿಮಾಂ ಗುರುನಾಥ. ಇದು ಒಂದು ಬಿಟ್ಟು ಇನ್ಯಾವ ಜ್ಞಾನನೂ ನಮಗೆ ಬೇಕಾಗಿಲ್ಲ. ಅವೆಲ್ಲ ಜ್ಞಾನ ಅವನೇ ಡೈರೆಕ್ಟಾಗಿ ನಮಗೆ ಕೊಟ್ಟು ಬಿಡುತ್ತಾನೆ. ನಮಗೇನು ಅಗತ್ಯ ಇದೋ ಜೀವನಕ್ಕೆ ಬೇಕಾಗುವಂಥ ಜ್ಞಾನ, ಪ್ರಪಂಚದಿರಲಿ ಪಾರಮಾರ್ಥಿಕ ಇರಲಿ, ಎರಡೂ ಜ್ಞಾನವನ್ನು ನೀಡುವನೇ ಗುರುನಾಥ. ಹಾಗಾದರೆ ನಮಗೆ ಈ ಜ್ಞಾನ ಇರಬೇಕು ಅನ್ನೋ ನಮಗೆ ಥಾಟು ಬರ್ಕೊಳ್ಳೋದು. ಅದಕ್ಕೆ ಏನು ಅನ್ನಿಸ್ಬೇಕು? ನಮಗೆ ಯಾವಾಗಲೂ ನಾಮಸ್ಮರಣೆ ಮಾಡಬೇಕಪ್ಪ. ಯಾಕೆಂದರೆ ಆ ನಾಮದಲ್ಲಿ ಎಂಥ ಒಂದು ಪ್ರಚಂಡ ಪ್ರಬಲವಾದ ಶಕ್ತಿ ಇರುತ್ತೆ ಅಂದರೆ ಆ ನಾಮನೇ ನಮಗೆ ಭಕ್ತಿ, ಜ್ಞಾನ, ಕರ್ಮ, ವೈರಾಗ್ಯ ಮುಂತಾದ ಎಲ್ಲವೂ ಆ ಒಂದು ನಾಮ, ಬೀಜ ರೂಪದಲ್ಲಿರುವ ನಾಮದಲ್ಲಿ ಎಲ್ಲವೂ ಅಡಕವಾಗಿರುತ್ತೆ. ಬೀಜ ಬಿತ್ತಬೇಕು ಮನಸ್ಸಿನಲ್ಲಿ, ಅದಕ್ಕೆ ಈಗ ಮೊಳಕೆ ಹೊಡಿಬೇಕು, ಅದಕ್ಕೆ ಫೇವರಬಲ್ ಕಂಡೀಷನ್ಸ್ ಅಂತೀವಿ ನಾವು. ಜರ್ಮಿನೇಷನ್ 4th, 3rd, 4th, 5th ಸ್ಟ್ಯಾಂಡರ್ಡ್ನಲ್ಲಿ ಓದಿರಬಹುದು. ಜರ್ಮಿನೇಷನ್ ಪ್ರೋಸೆಸ್ ಏನಪ್ಪ ಅಂತ. ಹಾಕಿದ್ಮೇಲೆ ಬೀಜ ಪೋಷಣೆ ಮಾಡಲಿಕ್ಕೆ ಇಟ್ ನೀಡ್ಸ್ ವಾಮ್ತ್, ಮಣ್ಣಿನಲ್ಲಿರುವ ಉಷ್ಣತಾ ಬೇಕು, ಸನ್ಲೈಟ್ ಬೇಕು, ನೀರು ಬೇಕು. ಇವೆಲ್ಲ ಹಾಕಿದಾಗ ಫೇವರಬಲ್ ಕಂಡೀಷನ್ಸ್ನಲ್ಲಿ ಅದು ಜರ್ಮಿನೇಟ್ ಆಗಿ ಆಚೆ ಬರುತ್ತೆ, ಮೊಳಕೆ ಹೊಡೆದು.
ಹಾಗೆಯೇ ನಾಮ ತಗೊಳ್ತಾ ಇವೆಲ್ಲವೂ ಏನಿದೆಯೋ ಬೀಜ ಹಾಕಿರೋದು ಮೊಳಕೆ ಹೊಡೆದು ಸಸಿಯಾಗಿ ನಮ್ಮಲ್ಲಿ ಆ ಭಗವಂತನ ಗುಣಗಳು ಏನು ಆಲ್ರೆಡಿ ಇದೆಯೋ ಅದು ಒಳಗಿಂದ ಹೊರಗೆ ಬರಲಿಕ್ಕೆ ಚಾಲುವಾಗುತ್ತೆ, ಜರ್ಮಿನೇಟ್ ಆಗಲಿಕ್ಕೆ ಶುರುವಾಗುತ್ತದೆ. ದಯಾ, ಕ್ಷಮ, ಶಾಂತಿ. ರಾಮನವರಾಗಬೇಕು ಅಂದರೆ ಏನಾಗಬೇಕಪ್ಪ? ರಾಮನ ಥರ ಗುಣ ನನ್ನದಾಗಬೇಕು. ರಾಮನವರಾಗಬೇಕು ಅಂದ್ರೆ ಹೆಂಗ್ರಿ ರಾಮನವರಾಗ್ಲಿಕ್ಕೆ ಸಾಧ್ಯತೆ ಉಂಟು? ನಾನು ಬಿಲ್ಲು ಬಾಣ ಹಿಡ್ಕೋಬೇಕೇನ್ರಿ? ಅಲ್ಲ. ರಾಮನವರಾಗಬೇಕು ಅಂದರೆ ಆ ರಾಮನ ಗುಣಗಳು ನನ್ನಲ್ಲಿ ರಕ್ತಗತವಾಗಿ ಆಗಬೇಕು. ನನ್ನಲ್ಲಿರೋದು ಎಲ್ಲ ಮಾಲಿನ್ಯತೆ ಹೋಗಿ ನನ್ನ ರಕ್ತದ ಕಣಕಣವೂ ರಾಮ 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 ಅಂದರೆ ರಾಮರೂಪ ಆಗಿ ಹೋಗ್ಬಿಡ್ಬೇಕಂದ್ರೆ ಏನು? ಅವನ ಗುಣಗಳು ದಯಾ, ಕ್ಷಮ, ಶಾಂತಿ, ಸಮತ್ವ ಭಾವ, ಸರ್ವಾಭೂತಿ, ನಮ್ರತ ಇವೆಲ್ಲವೂ ಆ ರಾಮನ ಗುಣಗಳು. ಪ್ರಪಂಚದಲ್ಲಿ ಸಮಾಧಾನದಿಂದ ಇರುವುದು ಭಕ್ತನ ಲಕ್ಷಣವಾಗಿರುವುದು. ಕಣ್ಣು ಹಾಗೂ ಕಿವಿಗಳಿಂದಲೇ ಹೊರ ಜಗತ್ತಿನ ಜ್ಞಾನ, ಅವುಗಳಿಗೆ ಹಚ್ಚಬೇಕು ಭಗವಂತನ ಅನುಸಂಧಾನ. ನಾವು ಏನು ಜಗತ್ತನ್ನು, ಈ ದೃಶ್ಯಾಕಾರ ಜಗತ್ತನ್ನ ನೋಡ್ತೀವೋ, ವರ್ಲ್ಡ್, ವಿ ಪರ್ಸೀವ್ ಇಟ್ ಥ್ರೂ ಅವರ್ ಐಸ್ ಆ್ಯಂಡ್ ಇಯರ್ಸ್ ಅಂದರೆ ಶಬ್ದ ಅಂದರೆ ಆಕಾಶ ತತ್ವ, ಕಣ್ಣಿನಿಂದ ನೋಡುವುದು ರೂಪ, ನಾಮ, ಆಕಾರ. ಹಾಗಾಗಿ ನಾವು ಏನನ್ನು ನೋಡ್ತೀವೋ ಅದಕ್ಕೆ ಏನು ಹಚ್ಚಬೇಕು? ನಾವು ಭಗವಂತನ ಅನುಸಂಧಾನ. ಏನು ನೋಡಿದ್ರೂ ನನಗಲ್ಲಿ ಭಗವಂತನ ಸ್ವರೂಪವೇ ಕಾಣಿಸ್ಬೇಕು. ಏನು ಕೇಳಿಸ್ಕೊಂಡ್ರೂ ಭಗವಂತನ ಮಾತು ಬಿಟ್ಟು ಇನ್ನೊಂದು ವಿಷಯದ ಮಾತು ನನಗೆ ಕೇಳಿಸಬಾರದು. ಚಿತ್ತದಲ್ಲಿ ರಾಮನಿರಬೇಕು. ಅವನೇ ಪ್ರಪಂಚ ಮಾಡುವನೆಂಬ ಸ್ಮೃತಿ ಇರಬೇಕು. ಈ ಪ್ರಪಂಚ ನಂದು ಮಾಡ್ತಿರೋದು ಏನಪ್ಪ? ರಾಮ. ಅದು ನನ್ನ ಮುಖಾಂತರ ಮಾಡಿಸ್ತಾ ಇದ್ದಾನೆ, ಅವನು ಒಡೆಯ, ನಾನು ದಾಸ ಅನ್ನೋ ಜಾಗೃತಿಯಲ್ಲಿ ಇರಬೇಕು. ಸ್ವಾರ್ಥಹೀನರಾಗಿರಬೇಕು ನಾವು. ಭಗವತ್ ಸ್ಮರಣೆಯಿಂದಲೇ ಹಾಗೆ ಆಗುವು. ನಾವೀಗ ಸ್ವಾರ್ಥಿ ಆಗಿದ್ದೀವಿ, ಸ್ವಾರ್ಥಪೂರ್ಣವಾಗಿದ್ದೀವಿ. ನಾವು ಸ್ವಾರ್ಥರಹಿತ ಆಗಿಲ್ಲ. ನಾವು ಸ್ವಾರ್ಥರಹಿತ ಆಗಬೇಕು ಅಂದರೆ ಆ ಭಗವಂತನ ನಾಮಸ್ಮರಣೆನೇ ನಮಗೊಂದು ಗತಿ. ಸಂಧಿ ಸಾಧಿಸಿಕೊಂಡರೂ ಯಾರು ಜಗತ್ತಿನಲ್ಲಿ ಅವರೇ ಧನ್ಯರಾದರು. ಪ್ರತಿಯೊಂದು ಕ್ಷಣದ ಸಂಧಿ ಯಾರು ಕಾಲ ಉಪಯೋಗಿಸ್ಕೋತಾರೋ, ಅಪರ್ಚುನಿಟಿನ, ಅವರೇ ಧನ್ಯರು. ನಟಿಸುವಂತೆ ನಾಟಕದಲ್ಲಿ ನಾವು ವರ್ತಿಸಬೇಕು. ಪ್ರಪಂಚದಲ್ಲಿ ರಾಜನು ರಂಕನಾದರೂ ನಾಟಕದಲ್ಲಿ ತಾನ್ಯಾರು ಎಂಬುದನ್ನು ತಿಳಿದಿರುವವನು ಮನಸ್ಸಿನಲ್ಲಿ ಅವನಿಗೆ ಗೊತ್ತು. ಈಗ ರಾಜನಿಗೆ ಒಂದು ಪಾತ್ರ ಕೊಡ್ತಾರೆ, ರಂಕ ಆಗಪ್ಪ, ನೀನು ಭಿಕಾರಿ ಆಗಪ್ಪ. ಅವನಿಗೆ ಗೊತ್ತು ಒಳಗೆ ನಾನು ರಾಜ ಇದ್ದೀನಿ ಅಂತ. ಆದರೆ ಭಿಕಾರಿ ಆ್ಯಕ್ಟಿಂಗ್ ಅವನು ಅಷ್ಟೇ ಚೆಂದಾಗಿ ಮಾಡ್ತಾನೆ. ಅಂದರೆ ಏನು? ನಮಗೆ ಏನನ್ನ ಕೊಟ್ಟಿರ್ತಾನೋ ಪರಮಾತ್ಮ ಆ್ಯಕ್ಟಿಂಗ್ ಮಾಡಲಿಕ್ಕೆ, ಇದು ಆ್ಯಕ್ಟಿಂಗ್ ಮಾಡಲಿಕ್ಕೆ ಒಂದು ಫೀಲ್ಡ್ ಕೊಟ್ಟಿದ್ದಾನೆ, ದೊಡ್ಡ ಪ್ರಪಂಚ ಎಂಬುವ ಸ್ಟೇಜ್ ಕೊಟ್ಟಿದ್ದಾನೆ. ಅಲ್ಲಿ ಹೋಗಿ ಆ್ಯಕ್ಟಿಂಗ್ ಎಲ್ಲ ರೀತಿಯಿಂದನೂ ಆ್ಯಕ್ಟಿಂಗ್ ಮಾಡಬೇಕು. ಆ್ಯಕ್ಟಿಂಗ್ಗೆ ಮೆಚ್ಚುಗೆ ಯಾರು ಕೊಡಬೇಕು? ಡೈರೆಕ್ಟರು ಪರಮಾತ್ಮ. ಕ್ರಿಯೇಟರ್ ಯಾರು? ಪರಮಾತ್ಮ ಇಸ್ ದ ಡೈರೆಕ್ಟರ್. ಸೊ ಹಿ ಶುಡ್ ಬಿ ಹ್ಯಾಪಿ ವಿತ್ ಮೈ ಪರ್ಫಾರ್ಮೆನ್ಸ್, ನಾಟ್ ದ ಪೀಪಲ್ ವಿಲ್ ಆಲ್ ಬಿ ದೇರ್. ನ್ಯಾಷನಲ್ ಅವಾರ್ಡ್ ಸಿಗುತ್ತೆ, ಕ್ರಿಟಿಕ್ಸ್ ಅವಾರ್ಡ್ ಸಿಗುತ್ತೆ, ಜನ ನಮ್ಮನ್ನು ನಿಂದನೆ ಮಾಡ್ಬೋದು, ಅಪಮಾನ ಮಾಡ್ಬೋದು. ಹೆಂಗೆ? ಅಯ್ಯೋ ಪಿಕ್ಚರ್ ಫ್ಲಾಪ್ ಮಾಡ್ತಾರೆ ಜನ, ಪಿಕ್ಚರ್ ಹಿಟ್ ಮಾಡ್ತಾರೆ ಜನ. ಸೊ ಅವ್ರ ಮನಸ್ಸಿನ ಪ್ರಕಾರ ಅದನ್ನು ಹಿಟ್ ಆಮೇಲೆ ಫ್ಲಾಪ್ ಮಾಡಿರ್ತಾರೆ. ಆ ಕಾಂಟೆಂಟ್ ತುಂಬ ಚೆನ್ನಾಗಿರ್ಬೋದು, ಅದು ನನಗೆ ಇಷ್ಟ ಆಗಲಿಲ್ಲ, ಅದನ್ನು ನಾನು ಫ್ಲಾಪ್ ಡಿಕ್ಲೇರ್ ಮಾಡ್ತೀನಿ. ಅದರಂತೆ ಡೈರೆಕ್ಟರ್ ಏನು ಮಾಡಿರ್ತಾನೋ ಅದು ಸತ್ಯ. ಜಗತ್ತಿನ ವಿಚಾರಗಳು ಏನಿರುತ್ತೋ, ಅಭಿಪ್ರಾಯಗಳು, ಅದು ಮಿಥ್ಯಾ. ಜಗತ್ತು ಸ್ವಜನ ದುರ್ಜನರ ಮಿಶ್ರಿತ. ಆದ್ದರಿಂದ ಶೋಧಿಸಿ ತೆಗೆಯಬೇಕು ವಿಶಿಷ್ಟತ. ಎರಡೂ ಇರ್ತಾರೆ, ಎರಡೂ ಥರ ಜನ ಇರ್ತಾರೆ. ಯಾಕಪ್ಪ? ಎಲ್ಲರೂ ತ್ರಿಗುಣದಲ್ಲಿ ಬಂದಿದ್ದಾರೆ, ಎಲ್ಲರ ವಿಕಾರಗಳು ಸಂಸ್ಕಾರಗಳು ಹೊಂದಿರುತ್ತಾರೆ. ಹಾಗಾಗಿ ದುರ್ಜನರು ಇದ್ದಾರೆ, ಸಜ್ಜನರು ಇದ್ದಾರೆ. ಆದರೆ ನಾವು ಶೋಧನೆ ಮಾಡಿ ತೆಗಿಬೇಕು ವಿವೇಕದಿಂದ. ಯಾರ ಸಂಘವನ್ನು ನಾನು ಮಾಡಬೇಕು? ಅಂತಹ ಸಂಗತಿ ಪಡೆದವನಿಗೆ ದ್ವಿಗುಣವಾಗುವುದು ರಾಮಪ್ರೇಮ ಅವನಿಗೆ. ಯಾರು ಸಂಗತಿನ ಶೋಧನೆ ಮಾಡ್ತಾರೋ, ಎಲ್ಲಿ ನನ್ನ ಹಿತ ಉಂಟಾಗುತ್ತೋ, ಉದ್ಧಾರ ಉಂಟಾಗುತ್ತೋ, ಅಲ್ಲಿ ಜಾಗದಲ್ಲಿ ಹೋದರೆ ಏನಾಗುತ್ತಪ್ಪ? ನನ್ನ ಆನಂದ, ನನ್ನ ಸಮಾಧಾನ ದ್ವಿಗುಣಿತ ಆಗ್ತಾ ಹೋಗುತ್ತದೆ. ಆ ರಾಮನಾಮದ ಪ್ರೇಮ ದ್ವಿಗುಣಿತ ಆಗ್ತಾ ಹೋಗುತ್ತೆ. ದ್ವೇಷ, ಮತ್ಸರ, ಅಹಂಕಾರ ವೃತ್ತಿ ಹೊಂದಬಾರದು. ಇವುಗಳ ಸಂಗತಿ ಮಾಡಬಾರ್ದು. ಯಾರ್ದು? ಬಾಹ್ಯದಿಂದ ಅಲ್ಲ, ಫಸ್ಟು ಆಂತರಿಕವಾಗಿ ಇವರ ಸಂಗತಿ. ದ್ವೇಷ, ಮತ್ಸರ, ಅಹಂಕಾರ, 3 ಸಂಗತಿಗಳನ್ನು ಮಹಾರಾಜರು ಹೇಳ್ತಿದ್ದಾರೆ. ಅದನ್ನು ನಾವು ಯೋಗ ಮಾಡಬಾರ್ದು. ಯೋಗ ಅಂದರೆ ಬರೀ ಹಿಂಗೆ ಪಾಶ್ಚರ್ ಕೂತ್ಕೊಂಡು ಯೋಗ ಅಲ್ಲ. ಯೋಗ ಅಂದರೆ ಯೂನಿಯನ್. ಇವ್ರ ಜೊತೆ ನಾವು ಮಾಡಿದ್ರೆ ನಾವು ಬಾಹ್ಯವಾಗಿ ನಮ್ಮ ಏನು ಮಾತು ನುಡಿಗಳಿರುತ್ತೋ
ಅಹಂಕಾರ ಕಾಣಿಸುವುದಂಥದ್ದಲ್ಲ, ದ್ವೇಷ ಮತ್ಸರ ಕಾಣಿಸುವುದಂಥದ್ದಲ್ಲ, ಸೂಕ್ಷ್ಮ ಅತಿ ಸೂಕ್ಷ್ಮ. ಸೊ ಅವಾಗ ಅದು ಎಲ್ಲಿ ನಾನು ಸಂಘ ಒಳಗೆ ಮಾಡಿದ್ನೋ ಅದು ನನ್ನ ಬಾಹ್ಯ ವೃತ್ತಿಯಲ್ಲಿ, ನನ್ನ ಮಾತಿನಲ್ಲಿ, ನನ್ನ ನುಡಿಯಲ್ಲಿ ಝಲಕ್ ಆಹಿ ಜಾಯಿಗ, ಅಭಿವ್ಯಕ್ತಿ ಆಗೋಗುತ್ತದದು. ಇಫ್ ಐ ಆಮ್ ಮೇಕಿಂಗ್ ಯೂನಿಯನ್ ವಿತ್ ದೀಸ್ ಥಿಂಗ್ಸ್, ಸಂಗತಿ ಮಾಡಿದ್ರೆ ನನ್ನ ಪ್ರತಿಯೊಂದು ನುಡಿಯಲ್ಲೂ ಅಹಂಕಾರ, ಅಹಂಭಾವ, ದ್ವೇಷ ಇನ್ನೊಬ್ಬರ ಬಗ್ಗೆ ಪಟಕ್ಕಂತ ಕಂಡು ಬರುತ್ತದೆ. ಅದಕ್ಕೆ ಹೊಂದಬಾರದು. ಸಹಿಸಬೇಕು ಮಾನ ಅಪಮಾನ, ಸಾಕ್ಷಿಯಾಗಿ ಇಟ್ಟುಕೊಂಡು ರಾಮಚರಣವನ್ನು ಸಾಕ್ಷಿ ಇಟ್ಕೊಂಡಪ್ಪ ರಾಮ, ಇವತ್ತು ಏನು ಮಾನ ಕೊಡ್ತಾರೋ ಅದು ನಿನ್ನ ಇಚ್ಛೆಯಿಂದ ಬಂದಿದೆ, ಏನು ಅಪಮಾನವನ್ನು ಕೊಟ್ಟಿದ್ದಾರೋ ಅದು ರಾಮ ನಿನ್ನ ಇಚ್ಛೆಯಿಂದ ಬಂದಿದೆಯಪ್ಪ ಅಂತ ಆ ಸಾಕ್ಷಿ ಭಾವದಿಂದ ಸ್ವೀಕಾರ ಮಾಡಬೇಕು. ಎಲ್ಲವನ್ನೂ ಮಾಡಬೇಕು, ಆದರೆ ನಿಜವಾದ ಪ್ರೇಮ ಸಾಧನೆಯಲ್ಲಿ ಇರಬೇಕು. ಎಲ್ಲವನ್ನೂ ಕರ್ತವ್ಯವನ್ನು ಮಾಡಬೇಕು. ಜಗತ್ತಿನಲ್ಲಿ ನನಗೆ ಯಾವ ಪಾತ್ರ ಕೊಟ್ಟಿದ್ದಾರೋ, ತಾಯಿ ಇರಬಹುದು, ತಂದೆ ಇರಬಹುದು, ಅತ್ತೆ ಮಾವ ಇರಬಹುದು, ಗೆಳತಿ ಇರಬಹುದು, ಅತ್ತಿಗೆ ಇರಬಹುದು, ನಾದಿನಿ ಇರಬಹುದು, ಟೀಚರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಆದರೆ ಮನಸ್ಸಿನಲ್ಲಿ ಯಾವಾಗಲೂ ಪ್ರೇಮ ಯಾತ್ರ ಬಗ್ಗೆ ಇರಬೇಕು, ಸಾಧನೆಯ ಬಗ್ಗೆ. ಅಭಿಮಾನರಹಿತರಾಗಿ ಇರಬೇಕು, ಇದೇ ಶಿಷ್ಯನ ಲಕ್ಷಣವೆಂದಿರಬೇಕು. ರಾಮ ನನ್ನವನಾಗಬೇಕು, ಹಗಲಿರಲು ಈ ಚಿಂತೆ ಇರಬೇಕು. ಯಾತ್ರ ಚಿಂತೆ ಇರಬೇಕು ಹಗಲಿರುಳು ನನಗೆ, ರಾಮ ನೀ ಯಾವಾಗ ನನ್ನವನಾಗ್ತೀಯಪ್ಪ, ರಾಮ ನೀನು ಯಾವಾಗ ನನ್ನವನಾಗ್ತೀಯಪ್ಪ, ಶಬರಿಯವನಾದೆ ನೀನು ಅಂತ ಶಬರಿ ಅಂತ ಪ್ರೇಮ ನನಗೆ ಕೊಡಪ್ಪ, ನೀನು ಬೇಗ ನನ್ನವನಾಗಬೇಕಪ್ಪ ಅನ್ನೋದೇ ಚಿಂತೆ ಇರಬೇಕು ಯಾವಾಗಲೂ. ಲಕ್ಷ್ಯವಿಡಬೇಕು ಸಂತರ ಕಡೆಗೆ, ದೇಹ ತೊಡಗಿಸಬೇಕು ಪ್ರಪಂಚದ ಕಡೆಗೆ. ಲಕ್ಷ್ಯ ಅಂದರೆ ಮನಸ್ಸು ಯಾವಾಗಲೂ ಸಂತರ ಕಡೆಗೆ, ಬಾಹ್ಯವಾಗಿ ಅಥವಾ ಆಂತರಿಕವಾಗಿ. ಅವ್ರು ಹೇಳಿದ್ದ ಶಬ್ದ, ಅವ್ರು ಹೇಳಿದ್ದು ಬೋಧವಚನ, ಅವರು ಕೊಟ್ಟಿರೋದು ಜ್ಞಾನ, ಅವರು ಕೊಟ್ಟಿರೋದು ನಾಮಮಂತ್ರ, ಇದರ ಕಡೆ ಲಕ್ಷ್ಯ ಅಂದರೆ ನನ್ನ ಸಂಪೂರ್ಣ ಮನಸ್ಸು. ಫೋಕಸ್, ಅಟೆನ್ಷನ್ ಅಂತೀವಿ, ಫೋಕಸ್ ಅಂತೀವಿ, ಲಕ್ಷ್ಯ ಅಂತೀವಿ, ಎವ್ರಿಥಿಂಗ್ ಇಸ್ ಸೇಮ್. ಸೊ ಇಟ್ ಶುಡ್ ಬಿ ದೇರ್. ನ್ಯೂಟನ್ಸ್ ಲಾ ಆಫ್ ಫೋರ್ಸಲ್ಲಿ ಹೇಳ್ತಾರೆ, ಏನಪ್ಪ ಒಂದು ಲಾ ಆಫ್ ಫೋರ್ಸಲ್ಲಿ, ಯೋರ್ ಎನರ್ಜಿ ಫ್ಲೋಸ್ ವೇರ್ ದ ಅಟೆನ್ಷನ್ ಗೋಸ್ ಅಂತ. ಅಂದರೆ ನನ್ನ ಊರ್ಜಾ ಶಕ್ತಿ ಯಾವ ಕಡೆಗೆ ಹರಿಯುತ್ತದೆ, ರಾಮನಾಮ ಏನು ಅದು ಊರ್ಜಾ ಶಕ್ತಿ. ಅದು ಆ ರಾಮನಾಮದ ದಿವ್ಯ ಶಕ್ತಿ ನಾನು ಯಾರ ಕಡೆ ಹರಿಸ್ತೀನೋ ಅವ್ರ ಕಡೆ ಹೋಗುತ್ತೆ. ಕೆಟ್ಟದ ಕಡೆ ಹರಿಸಿದ್ರೆ ಕೆಟ್ಟದ ಕಡೆಗೆ. ಯಾಕೆ ಅಂದರೆ ಊರ್ಜಾ ಶಕ್ತಿ ಏನಿದೆ ಅದು ಫಾರ್ಮ್ಲೆಸ್, ಅದು ನಿರಾಕಾರ ನಿರ್ಗುಣ ಪರಬ್ರಹ್ಮ ವಸ್ತು. ಅದಕ್ಕೆ ನೀವು ಎಲ್ಲಿ ಕಳಿಸ್ತೀರೋ ಅದು ಹೋಗ್ತಾ ಇರುತ್ತೆ. ವಾಯುರೂಪಿ ಆಗಿರೋದು ನಮ್ಮ ಊರ್ಜಾ ಶಕ್ತಿ ಎಲ್ಲಿ ಹೋಗುತ್ತೆ, ವೇರ್ ಎವರ್ ಯು ವಾಂಟ್ ಇಟ್ ವಿಲ್ ಗೋ. ಎಲ್ಲಿ ಇದೆ ನದಿ ಇದೆ, ಇದು ಗಟರ್ ಇದೆ, ಇವನು ಕೆಟ್ಟವನು ಒಳ್ಳೆಯವನು ಇಲ್ಲ ಅದಕ್ಕೆ. ಸೊ ನನ್ನ ಎನರ್ಜಿ ಫ್ಲೋಸ್ ವೇರ್ ಯುವರ್ ಅಟೆನ್ಷನ್ ಗೋಸ್. ಕೆಟ್ಟದ ಕಡೆ ಅಟೆನ್ಷನ್ ಹೋಯಿತು ನನ್ನ ಫುಲ್ ಎನರ್ಜಿ ನಿಂದನೆ ಕಡೆ ಡೈರೆಕ್ಟ್ ಮಾಡೋದು, ನಿಂದನೆ ಕಡೆ ಫುಲ್ ಹೊಟ್ಟೋಗುತ್ತೆ, ನನ್ನ ಕೈಗೆ ಏನೂ ಬರೋದಿಲ್ಲ. ಅದಕ್ಕೆ ಏನಾಗತ್ತದು, ಹೆಂಗಾಗತ್ತಪ್ಪ, ಬಿನ್ ಮಾಂಗೆ ಮೋತಿ ಮಿಲೆ ಮಾಂಗೆ ಮಿಲೆನ ಭೀಕ್ ಅಂದಂಗೆ ನಮ್ದೆಲ್ಲ ಕೆಲಸನೂ ಹಾಳಾಗೋಗುತ್ತೆ. ಗುಣಗಳಲ್ಲಿ ಉತ್ತಮ ಗುಣ ತಿಳಿಯಬೇಕು ನಮ್ಮ ಅವಗುಣ. ವಾಟ್ ಈಸ್ ದ ಬೆಸ್ಟ್ ಗುಣ, ನಮ್ಮ ಉತ್ತಮ ಗುಣ ಏನಪ್ಪ, ಫಸ್ಟ್ ನನಗೆ ನನ್ನ ಅವಗುಣ ತಿಳಿಬೇಕು, ಇದೇ ಉತ್ತಮವಾದ ಗುಣ. ಆ ಭಕ್ತನ ಲಕ್ಷಣ ಶ್ರೇಣಿಯಲ್ಲಿ ಏನಪ್ಪ, ಯಾರಪ್ಪ ಭಕ್ತ ಅಂದರೆ ಯಾರಿಗೆ ತನ್ನ ಅವಗುಣಗಳು ತಿಳಿಯುತ್ತದೆ, ಫಸ್ಟು ಅವನಿಗೆ ಅದರ ಮೇಲುಗಡೆ ಅಸಡ್ಡೆತನ ಬರುತ್ತೆ, ಪಶ್ಚಾತ್ತಾಪ ಉಂಟಾಗುತ್ತೆ, ನಾನು ಹಿಂಗಿದ್ದೀನಪ್ಪ ಅಂತ. ನಾವೇನು ಮಾಡ್ತೀವಿ, ನಾವು ನಮ್ಮ ಅವಗುಣಗಳ ಬಗ್ಗೆ ಮಾತಾಡೋದೇ ಇಲ್ಲ. ಫಸ್ಟ್ ಇಲ್ಲಿ ಇವರೆಲ್ಲ ಕೆಟ್ಟವರಿದ್ದಾರೆ, ಇವರೆಲ್ಲ ಅವಗುಣ ಇದೆ, ನಾನು ಮಾತ್ರ ಸಾಚ ಇದ್ದೀನಿ ಅಂತ ಡಿಫೆಂಡ್ ಮಾಡ್ತೀನಿ. ಈ ಡಿಫೆಂಡ್ ಮಾಡೋದಕ್ಕೆ ನನಗೆ ಮುಖವಾಟ ಹಾಕ್ಕೋಬೇಕು. ಸತ್ಯದಲ್ಲಿ ಬದುಕಿದವನಿಗೆ ಏಕೆ ಮುಖವಾಡ ಹಾಕ್ಕೋಬೇಕು, ಅವಶ್ಯಕತೆಯೇ ಇರುವುದಿಲ್ಲಲ್ಲ. ಅದಕ್ಕೆ ನಾವೇನು ಮಾಡಬೇಕು, ನನ್ನ ಅವಗುಣಗಳನ್ನು ನಾನು ನೋಡಬೇಕು. ನನಗೆ ಯಾಕೆ ಸಿಟ್ಟು ಬರುತ್ತದೆ, ನನಗೆ ಯಾಕೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಕಾಡ್ತಾ ಇದೆ, ನಾನು ಯಾಕೆ ಇನ್ನೊಬ್ಬರ ಮೇಲೆ ಹಾಗೆ ಮಾಡುತ್ತಾ ಇದ್ದೀನಿ, ಯಾಕೆ ಜೆಲಸಿ ಫೀಲ್ ಮಾಡ್ತಾ ಇದ್ದೀನಿ, ಅವ್ರ ಹತ್ರ ಏನಿದೆ ನನ್ನ ಹತ್ರ ಏನಿಲ್ಲ, ನನ್ನ ಹತ್ರ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನಲ್ಲ, ಪೂರ್ಣಮದಂ ಪೂರ್ಣಮಿದಂ, ಇದು ಪೂರ್ಣ ಇದ್ಮೇಲೆ ಇದಕ್ಕೆ ಯಾಕೆ ಹಿಂಗೆ ಅನ್ನಿಸ್ತಾ ಇದೆ. ಆ ಏನು ಅವಗುಣಗಳು ಇದೆ ಅದನ್ನು ಶೋಧನೆ ಮಾಡಿ ಅದನ್ನು ತೆಗೆದು ಹಾಕುವುದೇ ತಿಳಿಯುವುದು, ಅದೇ ಆ ಶಿಷ್ಯನ ಲಕ್ಷಣವಾಗಿರುತ್ತದೆ. ಉತ್ತಮ ದಾರಿದಲ್ಲಿ ಹೋಗಬೇಕು ಅಂದರೆ ಇದನ್ನು ಫಸ್ಟ್ ನನ್ನನ್ನು ನಾನು ಎನಲೈಸ್ ಮಾಡಬೇಕು, ಬೇರೆಯವರನ್ನು ಎನಲೈಸ್ ಮಾಡುವುದಲ್ಲ. ಅವಗುಣವನ್ನು ತಿಳಿದವನು ಸುಧಾರಣೆಯ ಮಾರ್ಗಕ್ಕೆ ಹತ್ತುವನು. ಅವಗುಣ ತಿಳಿದ್ರೆ ಮಾತ್ರ ಹತ್ತುತ್ತಾನವನು. ಅವಗುಣನೇ ತಿಳ್ಕೊಳ್ಳಿಕ್ಕೆ ರೆಡಿ ಇಲ್ಲ ನನ್ನನ್ನು ಡಿಫೆಂಡ್ ಮಾಡ್ತಿದ್ರೆ, ಇಲ್ಲರಿ ನಾನೇನೂ ತಪ್ಪು ಮಾಡಿಲ್ಲ, ಅವ್ರು ಹಿಂಗೆ ಹೇಳಿದ್ದಕ್ಕೆ ನಾನು ಹಿಂಗೆ ಹೇಳಿದೆ ಅಂದರೆ ನೀನು ಆ ಶಿಷ್ಯನಾಗಲಿಕ್ಕೆ ನೀನು ಆ ಶ್ರೇಣಿಯಲ್ಲಿ ಫಿಟ್ ಆಗುವುದಿಲ್ಲಪ್ಪ. ಮೊದಲು ಮಾಡಿಕೊಳ್ಳಬೇಕು ಮನಸ್ವಾಧೀನ, ತ್ಯಜಿಸಬೇಕು ಅಹಂಭಾವ ವಿಷಯವಾಸನ. ನನ್ನ ಮನಸ್ಸನ್ನು ನನ್ನ ಸ್ವಾಧೀನದಲ್ಲಿ ಇಟ್ಕೊಳ್ಳೋದು. ಯಾರೋ ಏನೋ ಹೇಳ್ತಾರೆ ಅಂದ್ಕೊಳ್ಳೆ ಮನಸ್ಸನ್ನು ಹರಿದಾರಕ್ಕೆ ಬಿಟ್ಟರೆ ನಾವು ಪ್ರಪಂಚದಿಂದ ಪರಮಾರ್ಥಕ್ಕೆ ಏತಕ್ಕಾಗಿ ಬಂದಿದ್ದೀವಪ್ಪ, ಎಲ್ಲ ನಿಷ್ಪ್ರಯೋಜಕ ಆಗೋಗುತ್ತವಾಗ. ನಾನು ಏತಕ್ಕಾಗಿ ಬಂದಿದ್ದೀನಿ ಇಲ್ಲಿ ಪರಮಾರ್ಥಕ್ಕೆ,
ಪ್ರಪಂಚ ಸರಿ ಇಲ್ಲ, ನನಗೆ ದುಃಖ ಕೊಡ್ತಿದೆ ಅಂತ ಭ್ರಾಂತಿ ಹೊಂದಿಬಿಟ್ಟು ಗುರುಚರಣಕ್ಕೆ ಬಂದ ಮೇಲೂ ಕೂಡ ಇಲ್ಲೂ ನನ್ನನ್ನು ನಾನು ಬದಲಾವಣೆ ಮಾಡಿಕೊಳ್ಳಿಲ್ಲ ಅಂದರೆ ಅದು ಸರ್ವರ್ಥ ನಿರರ್ಥಕ, ನನ್ನ ಜನ್ಮ ವೇಸ್ಟ್ ಆಗೋಗುತ್ತೆ. ಅವರೊಂದು ದೋಷ ಕೊಟ್ಟೆ, ಇಲ್ಲಿ ಪರಮಾರ್ಥಿಕ ಸಾಧಕರಿಗೆ ದೋಷ ಕೊಡ್ತೀನಿ ನಾನು. ಸೊ ಏನು ಬದಲಾವಣೆ ಆಯಿತು? ಏನೂ ಆಗಲಿಲ್ಲ. ಏನಾದರೂ ಬೇಕೆಂದು ಅನ್ನಬಾರದು ಮನ, ವ್ಯವಹಾರದಲ್ಲಿ ಇರಬೇಕು ದಕ್ಷ, ಹಿಡಿಯಬಾರದೆಂದು ವಿಷಯಿ ಜನರ ಪಕ್ಷ. ವಿಷಯಿ ಜನರ ಪಕ್ಷ ಹಿಡಿಬಾರ್ದು ಅಂದರೆ ಏನು ತಪ್ಪಿದೆಯೋ ಅದನ್ನು ಹೇಳಬೇಕು. ನೀವು ತಪ್ಪು ಮಾಡ್ತಾ ಇದ್ದೀರಾ, ಮಾತು ಒಪ್ಕೊಂಡ್ರೇನು ಬಿಟ್ರೇನು, ಪರಮಾರ್ಥದಲ್ಲಿ ಅಲ್ಲಿ ಸುಳ್ಳು ಬೂಟಾಟಿಕೆಗೆ ಅವಕಾಶ ಇಲ್ಲ, ಆಡಂಬರಕ್ಕೆ ಅವಕಾಶ ಇಲ್ಲ. ನೀವು ಸದ್ಗುರುವಿನ ಅಂಕಿತನೇ ಆಗಿದ್ದರೆ ಸತ್ಯವನ್ನೇ ಪ್ರತಿಪಾದಿಸ್ತೀರಾ. ಜಗತ್ತೆಲ್ಲರನ್ನೂ ಎದುರಿಸಬೇಕು ಅಂದರೂ ಕೂಡ ನೀವು ಅಸತ್ಯದ ರಸ್ತೆಯಲ್ಲಿ ಒಬ್ಬರೇ ಹೋಗ್ತಿರ್ತೀರಾ, ಆದರೆ ನಿಮ್ಮ ಗುರುವಿನ ಬಿಟ್ಕೊಡೋದಿಲ್ಲ. ಅವಾಗ ನಾನು ವಿಷಯಿ ಜನರ ಸಂಗತಿ ಹಿಡ್ಕೊಂಡಿದ್ದೀನಿ ಅಂದರೆ ಏನರ್ಥ? ನನ್ನ ಗುರುವಿನ ಬಿಟ್ಟು ಅವ್ರ ಪಕ್ಷ ವಹಿಸ್ತಾ ಇದ್ದೀನಿ. ಅವ್ರು ತಪ್ಪಿರಲಿ, ಅವರನ್ನು ಮೆಚ್ಚಿಸಬೇಕು ಅಂತ ನಾನು ತಪ್ಪು ಮಾತಾಡ್ತಿದ್ದೀನಿ ಅಂದರೆ ನನ್ನ ಗುರು ಹೇಳ್ಕೊಟ್ಟಿದ್ದ ಪಾಠ ಎಲ್ಲ ನಿರ್ನಾಮ ಆಗೋಯ್ತು, ಹೋಮ ಆಗೋಯ್ತು. ಅದರದ್ದು ಏನು ಉಪಯೋಗ ಅಂತ ಪಾಠದ್ದು ಅಂತ ಚರಣ ನಾನು ಹಿಡ್ಕೊಂಡೇ ಇಲ್ವಲ್ಲ, ಅದನ್ನು ವಿಚಾರ ಮಾಡಬೇಕು ನಾನು. ದುರ್ಜನರ ಸಹವಾಸವು ರಾಮನನ್ನು ದೂರಗೊಳಿಸಲು ಕಾರಣವು. ಆದ್ದರಿಂದ ಮನಸ್ಸಿನಲ್ಲಿ ಹೊಂದಬೇಕು ಸತ್ಸಂಗ, ರಾಮನ ಹೊರತು ಇರಬಾರದು ಸಂಘ. ಎಲ್ಲಿ ಹೊಂದಬೇಕಾಗಿದೆ ಅಂತ ಮಹಾರಾಜರು ಹೇಳ್ತಾರೆ? ಮನಸ್ಸಿನಲ್ಲಿ ಸತ್ಸಂಗ, ಮನಸ್ಸಿನಲ್ಲಿ ಸತ್ಯದ ಸಂಘ. ಪ್ರತಿ ಸಲವೂ ನಾನೇನಾದ್ರು ಮಾತಾಡಿದ್ರೆ, ಯಾರ್ದಾರು ಪಕ್ಷ ತಗೊಂಡ್ರೆ ವಿತೌಟ್ ನ್ಯೂಟ್ರಲ್ ಆಗಿ ತಪ್ಪಿರೋದನ್ನು ತಪ್ಪು, ಸರಿ ಇರೋದನ್ನು ಸರಿ ಅಂತ ಹೇಳಬೇಕು. ಆದರೆ ಪಕ್ಷ ತಗೊಂಡು ಮಾತಾಡಿದ್ರೆ ನನ್ನ ಸಾಧನೆಯಲ್ಲಿ ನಾನು ಸರಿ ಇಲ್ಲ ಅಂತ ತಿಳಿಬೇಕು. ಅದಕ್ಕೆ ರಾಮನ ಹೊರತು, ರಾಮ ಹೆಂಗಿದ್ನಪ್ಪ? ಕರ್ತವ್ಯ ದಕ್ಷ. ಒಬ್ಬ ಇವನು ಹೇಳ್ದ, ಅಗಸ ಹೇಳ್ದ ಅಂತ ತನ್ನ ಹೆಂಡತಿನ ತ್ಯಜಿಸಿದ. ಅವನು ರಾಜನ ಧರ್ಮವನ್ನು ಪಾಲನೆ ಮಾಡ್ದ. ಅಲ್ಲಿ ಪರವಾಗಿಲ್ಲ ಬಿಡ್ರಿ, ಅವರೇನು ಹೇಳ್ತಾರೆ ನಡೆಯುತ್ತದೆ, ನಾನು ಬಿಡೋದಿಲ್ಲ ಅಂತ ಹೇಳಲಿಲ್ಲ. ಕರ್ತವ್ಯ ದಕ್ಷ ರಾಜನ ಸತ್ಯವ್ರತ ಪಾಲನೆ ಏನಿದೆಯೋ, ರಾಮನ ಗುಣಗಳು ಅದು ನಮ್ಮ ಗುಣಗಳು ಆಗಬೇಕು ಅಂದರೆ ಸತ್ಯದಲ್ಲೇ ಯಾವಾಗಲೂ ನಾವು ಬದುಕಬೇಕು. ಒಮ್ಮೆಯಾದರೂ ಉದಾಸೀನರಾಗಬೇಕು, ಯಾವಾಗ ಸಿಗುವನು ವನಮಾಲಿ ಅನಿಸಬೇಕು. ತಳಮಳದ ಮುಖ್ಯ ಲಕ್ಷಣ ಬೇರೆ ವಿಷಯಗಳಾಗಬಾರದು ಸ್ಮರಣ. ತಳಮಳ ಬೇಕಪ್ಪ ರಾಮ, ಬೇಕಪ್ಪ ರಾಮ, ಬೇಕಪ್ಪ ರಾಮ ಅನ್ನೋದು ಯಾವಾಗ ಬರುತ್ತೆ? ಬೇರೆ ವಿಷಯದ ಸ್ಮರಣೆ ಆಗದಿದ್ದಾಗ ಅವನೇ ಬೇಕು, ಅವನದೇ ಧ್ಯಾನ, ಅವನದೇ ಕತೆ, ಅವನದೇ ಶ್ರವಣ, ಅವನದೇ ಮಾತು, ಎಲ್ಲವೂ ಅವನದೇ ಆಗೋಗಿರುತ್ತೆ. ಅವನ ಮುಖದ ಪ್ರಸನ್ನತೆ, ಮುಖ ಹಾಸ್ಯವದನ ಇದೇ ನನಗೆ ಕಾಣಿಸ್ತಾ ಇರುತ್ತೆ ವಿನಃ ಅವಾಗ ಇನ್ನೊಂದು ಮಾತು ಕಾಣಿಸುವುದಿಲ್ಲ. ಪತಿಯ ಪ್ರಮಾಣ ಪತಿವ್ರತೆಗೆ ಈ ರೀತಿ ಸಾಧನೆಯು ಸಾಧಕನಿಗಾಗಿರಬೇಕು. ಮೋಹಕ್ಕೆ ಬಲಿ ಬೀಳುವುದು ಅದಕ್ಕಿಂತ ಲಜ್ಜಾಸ್ಪದವಿರುವುದು. ವಿಘ್ನಗಳು ಬಹಳ ರಾಮಸೇವೆಯಲ್ಲಿ, ಆದರೂ ಕಾಯ್ದುಕೊಳ್ಳಬೇಕು. ಪ್ರಾಣಕ್ಕಿಂತಲೂ ಪ್ರಾಣ ಹಿಡಿದು ಕೈಯಲ್ಲಿ. ಸಂಸಾರ ರಾಮನ ಸೇವೆಯಾಗಿರಬೇಕು. ಸುಖದಿಂದ ವ್ಯವಹಾರ ಮಾಡಬೇಕು. ಅರ್ಪಿಸಬೇಕು ಭಗವಂತನಿಗೆ ನೈವೇದ್ಯವನ್ನು, ಸ್ವೀಕರಿಸಬೇಕು ಅವನ ಪ್ರಸಾದವನ್ನು. ಚಿತ್ತವನ್ನಿಡಬೇಕು ರಾಮನಲ್ಲಿ, ಹಗಲಿರಳು ಇರಬೇಕು ಅವನ ಧ್ಯಾನದಲ್ಲಿ. ಗುರುಗಳಿಂದ ತೆಗೆದುಕೊಂಡ ನಾಮವು ಮಾಡುವುದು ಜಗತ್ತನ್ನು ಪಾವನವು. ಜಗತ್ತಂದ ಎಲ್ಲಿ ಶುರುವಾಗುತ್ತೆ? ನನ್ನಿಂದ ಶುರುವಾಗುತ್ತೆ ಜಗತ್ತು. ಸೊ ಜಗತ್ತನ್ನು ಪಾವನ ಮಾಡುತ್ತೆ ಅಂದರೆ ಏನು? ನನ್ನನ್ನು ಪಾವನ ಮಾಡುತ್ತೆ. ನನ್ನ ಸುತ್ತಮುತ್ತಲು ಇರೋ ವಾತಾವರಣ, ನನ್ನ ಮನೆಯ ವಾಸ್ತು, ಸ್ಪೇಸ್ ಇನ್ ವಿಚ್ ಐ ಆಮ್ ಲಿವಿಂಗ್, ದ ಸ್ಟೇಟು, ಟೌನು, ಏರಿಯಾ, ಸಿಟಿ ಎಲ್ಲವೂ ಅದರೊಡನೆ ಪಾವನ ಆಗ್ತಾ ಹೋಗುತ್ತದೆ. ಇರಬೇಕು ಈ ವಿಶ್ವಾಸವು, ರಾಮಕೃಪೆ ಮಾಡುವನು ನಿಶ್ಚಿತವು. ದೇಹದಿಂದ ಏನು ಮಾಡಲಾಗದರವನು, ರಾಮನಲ್ಲಿ ಮನಸ್ಸು ತೊಡಗಿಸಿದರವನು. ದೇಹದಿಂದ ಏನೂ ಮಾಡಲಿಕ್ಕಾಗೋದಿಲ್ಲಪ್ಪ ಅವನಿಗೆ ಏನೋ ಆಗಿದೆಯಪ್ಪ, ಬಿಮಾರಿ ಆಗಿದೆ, ಜಡ ಇದೆ, ದೇಹದಿಂದ ಮಾಡಲಿಕ್ಕಾಗಲ್ಲ ನಾಮಸ್ಮರಣೆ ಮಾಡಲಿಕ್ಕಾದರೆ ಮನಸ್ಸಿಂದ ಜಪ ಮಾಡ್ಬೋದಲ್ಲ, ಮೆಂಟಲ್ ಜಪ ಮಾಡಬಹುದು. ರಾಮನು ಅವರ ಉದ್ಧಾರ ಮಾಡಿದನು, ರಾಮನ ಇಟ್ಟಿದ್ರಲ್ಲಿ ಸಮಾಧಾನ, ಇದೇ ನಿಜವಾದ ಭಕ್ತನ ಲಕ್ಷಣ. ಭಗವಂತನ ಹೊರತು ಮನಸ್ಸಿನಲ್ಲಿ ಏನೂ ಬರಗೊಡಬಾರದು. ಎಲ್ಲ ಕಡೆಗೆ ಭಗವತ್ ಸ್ವರೂಪವೇ ಇರುವುದು. ರಾಮನವರು ನಾವಾಗಬೇಕು, ಉಳಿದವರಿಗೆ ಮಾದರಿಯಾಗಬೇಕು. ರಾಮನವರಾಗಿ ನಾವು ಉಳಿದವರಿಗೆ ಮಾದರಿಯಾಗಬೇಕು. ವಿ ಶುಡ್ ಸೆಟ್ ಎನ್ ಎಕ್ಸಾಂಪಲ್ ಟು ದ ವರ್ಲ್ಡ್. ಮಾತಾಡೋದ್ರಿಂದ ಅಲ್ಲ, ಶಬ್ದದಿಂದ ಅಲ್ಲ,
ಕೃತಿಯಿಂದ ನಾವು ರಾಮನವರಾಗಿ ಜಗತ್ತಿಗೆ ಮಾದರಿಯಾಗಬೇಕು. ಇಂದಿನ ಬೋಧವಚನ: ನಾಮಕ್ಕಿಂತ ಬೇರೆ ಏನು, ತ್ರಿವಾರ ಸತ್ಯ ಇಲ್ಲವಿನ್ನು, ಅಕಾರಣ ತೆಗೆದುಕೊಳ್ಳಬೇಕು ನಾಮ, ಆದ್ದರಿಂದಲೇ ಪ್ರಾಪ್ತ ಆತ್ಮಾರಾಮ. ಅಕಾರಣದಿಂದ ನಾಮ ತಗೋಬೇಕು. ಯಾಕೆ ತಗೋಬೇಕು? ರಾಮ ನನ್ನವನಿದ್ದಾನೆ, ಉಸಿರು ಕೊಟ್ಟಿದ್ದಾನೆ, ಬೆಳಗ್ಗೆ ಹೊಸ ನಿತ್ಯ ನವೀನ ಬೆಳಕನ್ನು ತೋರಿಸಿ ನನ್ನ ಜೀವನ ಉದ್ಧಾರ ಮಾಡುತ್ತಾ ಇದ್ದಾನೆ, ನನ್ನ ಹಿತಕ್ಕೋಸ್ಕರ ಮಾಡುತ್ತಾನೆ ಅಂದ್ಬಿಟ್ಟು ಆ ನಾಮವನ್ನು ಅಕಾರಣದಿಂದ ತಗೋಬೇಕು ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.